ಒಂದು ಕರ್ನಾಟಕ KSRTC ಇಲಾಖೆಯಲ್ಲಿ 2025 ಹೊಸ ನೋಟಿಸ್ ಆಗಿರತ್ತ. ಇಲ್ಲಿ ಖಾಲಿರುವಂತಹ ಟೋಟಲ್ ಪೋಸ್ಟ್ 1641. ಈ ಒಂದು ಪೋಸ್ಟ್ ಕರ್ನಾಟಕ ರಾಜ್ಯದ KSRTC ಇಲಾಖೆಯಲ್ಲಿ ಖಾಲಿರುವಂತಹ ಪೋಸ್ಟ್ ಆಗಿರತ್ತ. ಇದು ಖಾಯಂ ಹುದ್ದೆಗಳು, 1 ವರ್ಷ 2 ವರ್ಷ ಅಪ್ರೆಂಟಿಸ್ ಅಂತಲ್ಲ. ಇದು ಖಾಯಂ ಹುದ್ದೆ ಆಗಿರತ್ತೆ. ನೇರ ನೇಮಕಾತಿ ಮುಖಾಂತರಗೆ ಆಯ್ಕೆ ಮಾಡ್ತಾರೆ, ಅದು ಎರಡನೇ ಮಾತು. ಆದ್ರೆ ಈ ಒಂದು ಪೋಸ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಬೇಕಾಗತ್ತೆ. ಅದಕ್ಕಾಗಿನೇ ಈ ಒಂದು ವಿಡಿಯೋ ಮಾಡ್ತಾ ಇರೋದು. 2025ರಲ್ಲಿ ಈ ಒಂದು ಪೋಸ್ಟಿಗೆ ಸಂಬಂಧಪಟ್ಟಂತೆ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಕಂಡಕ್ಟರ್ ಹುದ್ದೆ ಮತ್ತು ಡ್ರೈವರ್ ಹುದ್ದೆಗಳು, ತಾಂತ್ರಿಕ ಹುದ್ದೆಗಳು, ಫ್ಯೂನ್ ಹುದ್ದೆಗಳು, ಇನ್ನೂ ಹಲವಾರು ಪೋಸ್ಟ್ ಇದಾವೆ. ವಿವಿಧ ಪೋಸ್ಟ್ ಕೂಡ ಖಾಲಿ ಆ ಒಂದು ಪೋಸ್ಟ್ ಹೆಸರು ಮುಂದ್ಗಡೆ ತಿಳಿಸ್ಕೊಡ್ತಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಿದೆಲ್ಲ 10ನೇ ಪಾಸ್ ಆದವರು, ಸೆಕೆಂಡ್ PUC ಪಾಸ್ ಆದವರು, ITI ಕಂಪ್ಲೀಟ್ ಮಾಡಿದವರು, ಡಿಪ್ಲೊಮಾ ಪಾಸ್ ಆದವರು ಮತ್ತೆ ಡಿಗ್ರಿ ಪಾಸ್ ಆದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಇದಕ್ಕೆ ಮಹಿಳೆಯರಾಗಬಹುದು, ಪುರುಷರಾಗಬಹುದು, ಇಬ್ರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಮಹಿಳೆಯರಾಗಬಹುದು, ಪುರುಷರಾಗಬಹುದು, ಇಬ್ರು ಅಪ್ಲೈ ಮಾಡಿ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು A to Z ವರೆಗೆ. 2024 ಬಳಿಕ ಯಾವುದೇ ಕಾರಣಕ್ಕೂ ಒಂದು ನೋಟಿಫಿಕೇಶನ್ ಕೂಡ ರಿಲೀಸ್ ಮಾಡಿಲ್ಲ KSRTC ಇಲಾಖೆಯಿಂದ. ಈಗ 1661 ಪೋಸ್ಟ್ಗೆ ಸಂಬಂಧಪಟ್ಟಂತೆ ಒಂದು ನೋಟಿಫಿಕೇಶನ್ ಆಗಿರತ್ತೆ. ಅದ್ರ ಬಗ್ಗೆನೇ ಮಾತಾಡ್ತಾ ಇರೋದು. ನೋಡಿ, ಇಂಥ ಒಂದು ವಿಡಿಯೋ ಇರ್ತಾವಲ್ಲ, ಆದಷ್ಟು ಕೊಡ್ತಾನಕ ನೋಡ್ಬೇಕಾಗತ್ತೆ. ಅರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ತಿಳಿಯೋದಿಲ್ಲ, ಮತ್ತೆ ಕಮೆಂಟ್ ನಲ್ಲಿ ಕೇಳ್ತಾರ. ತುಂಬಾ ಜನ ನಮಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ತಾರ. ಆ ಮೆಸೇಜ್ ಮಾಡೋದು ಕೆಲವು ಜನಗೆ ರಿಪ್ಲೈ ಕೊಡಕ್ಕಾಗತ್ತೆ, ಇನ್ ಕೆಲವು ಜನರಿಗೆ ರಿಪ್ಲೈ ಕೊಡಕ್ಕಾಗತ್ತೆ. ಕೆಲವು ಜನ ಕೋಪ ಮಾಡ್ಕೋತಾರ. ನೋಡಿ, ಈ ಒಂದು ವಿಡಿಯೋ ನೋಡ್ತಾ ಅಂದ್ರೆ ನಿಮ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ವಿಡಿಯೋ ಕೊಡ್ತಾನಕ ನೋಡ್ಕೊತ ಬರ್ರಿ, ಹಾಗೂ ಸಂಪೂರ್ಣ ಮಾಹಿತಿ ತಿಳ್ಕೊತಾರ. ಮತ್ತೆ ಈ ಒಂದು ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತ ರೆಡ್ ಕಲರ್ ಬಟನ್ ಒಂದು ಗಂಟೆ ಇರತ್ತೆ, ಆ ಒಂದು ಗಂಟೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಒಂದೊಂದ ತಿಳಿಸ್ಕೊಡ್ತಾರೆ. ನೋಡಿ ವೀಕ್ಷಕರೇ, ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು ಕರ್ನಾಟಕ ಸಾರಿಗೆ ಇಲಾಖೆ. ಇದು 2025ರ ನೇಮಕಾತಿ ಆಗಿರತ್ತೆ. KSRTC ಇಲಾಖೆಯಲ್ಲಿ ಖಾಲಿರುವಂತ ಪೋಸ್ಟ್. ಇದಕ್ಕೆ ಆಕ್ಚುಲಿ ಕರ್ನಾಟಕ ರಾಜ್ಯದ ಎಲ್ಲಾ ಒಂದು ವಿದ್ಯಾರ್ಥಿಗಳು ಅಂದ್ರೆ ಮಹಿಳೆಯರಾಗಬಹುದು, ಪುರುಷರಾಗಬಹುದು, 18 ವರ್ಷ ಮೇಲ್ಪಟ್ಟವರು ಅಪ್ಲೈ ಮಾಡ್ಬೇಕು. ಡ್ರೈವರ್ ಹುದ್ದೆಗೆ ಕೆಲವು ಕಂಡೀಷನ್ ಇಟ್ಟಿದ್ದಾರೆ, ಆ ಒಂದು ಕಂಡೀಷನ್ ಮುಂದ್ಗಡೆ ತಿಳಿಸ್ಕೊಡ್ತೇವೆ. ಮತ್ತೆ ಟೋಟಲ್ ಖಾಲಿರುವಂತ ವೇಕೆನ್ಸಿಗಳು 1641 ಪೋಸ್ಟ್ ಖಾಲಿ ಇರತ್ತೆ. ಇದಕ್ಕೆ ಕೆಲವು ಜನರಿಗೆ ಗೊತ್ತಿರೋದಲ್ಲ, ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಮತ್ತೆ ಆಯ್ಕೆದ ಅಭ್ಯರ್ಥಿಗೆ ಸಾಮಾನ್ಯವಾಗಿ ಮಂತ್ಲಿ ವೇತನ 40,000ದಿಂದ 50,000 ತನಕ ವೇತನ ಇರತ್ತೆ. ಮತ್ತು 35,000 ತನಕ ಕೂಡ ವೇತನ ಕೊಡ್ತಾರೆ. ಇನ್ನೊಂದು ಹೇಳ್ಬೇಕಾಗಿತ್ತು, ಮೊದಲಿಗೆ ತಿಳಿಸ್ಕೊಟ್ಟಿರುವಂತೆ ಕರ್ನಾಟಕದ ಮಹಿಳೆಯರ, ಪುರುಷರು ಅಪ್ಲೈ ಮಾಡಬಹುದು. ಇನ್ನು ಇಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಹೆಸರು, ವ್ಯಾಕೆನ್ಸಿಗಳ ಡೀಟೇಲ್ಸ್ ನೋಡಿ. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಸರ್ಕಾರದ ಕರ್ನಾಟಕ KSRTC ಇಲಾಖೆಗಳಲ್ಲಿ ಹೊಸ ಅಧಿಸೂಚನೆ ಬಿಡುಗಡೆ ಮಾಡಲಾಗಿದೆ. ಇಲ್ಲಿ ಕೊಟ್ಟಿರುವಂತ ತೆಳಗಡೆ ಕೊಟ್ಟಿರುವಂತ ಹುದ್ದೆಗಳು ನೋಡಿ. ಇದರಲ್ಲಿ 4 ಪ್ರಕಾರ ಇರತ್ತೆ. ಗ್ರೂಪ್ A ಅಂತ ಹೇಳಿ ಇರತ್ತೆ. ಗ್ರೂಪ್ A ದಲ್ಲಿ 33 ಪೋಸ್ಟ್ ಖಾಲಿ ಇರತ್ತೆ. ಗ್ರೂಪ್ B ದಲ್ಲಿ 212 ಪೋಸ್ಟ್ಗಳು ಖಾಲಿ ಇರತ್ತೆ. ಅದ ನಂತರ ಗ್ರೂಪ್ B ದಲ್ಲಿ ಸುಮಾರು 212, ಗ್ರೂಪ್ C ದಲ್ಲಿ 1058 ಪೋಸ್ಟ್ ಖಾಲಿ ಇರತ್ತೆ. ಗ್ರೂಪ್ D ದಲ್ಲಿ 218 ಪೋಸ್ಟ್ ಖಾಲಿ ಇರತ್ತೆ. ಇದರಲ್ಲಿ ಯಾವುದಕ್ಕೆ ಅರ್ಜಿ ಸಲ್ಲಿಸಬೇಕು ನಿಮ್ಮ ಇಷ್ಟ. ನಿಮಗೆ ಎಲ್ಲಿ ಅರ್ಜಿ ಸಲ್ಲಿಸ್ಬೇಕು ಅನ್ಸುತ್ತಲ್ಲ, ಆ ಒಂದು ಪ್ರಕಾರ ನೀವು ಅಪ್ಲೈ ಮಾಡಬೇಕು. ನಿಮ್ಗೆ ಎಲ್ಲಿ ಈಜಿ ಅನ್ಸುತ್ತೆ ಅಲ್ಲಿ ನಿಮಗೆ ಹೋಗೋದಕ್ಕೆ ಅವಕಾಶ ಇರತ್ತೆ, ಅಲ್ಲಿ ಅಪ್ಲೈ ಮಾಡಿ. ಗ್ರೂಪ್ A, ಗ್ರೂಪ್ B, ಗ್ರೂಪ್ C, ಗ್ರೂಪ್ D ಇಷ್ಟು ಖಾಲಿ ಇರತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏನಿದೆಯಲ್ಲ, ಆ ಪೋಸ್ಟ್ ಹೆಸರು ನೋಡಿ. ಬಸ್ ಕಂಡಕ್ಟರ್ ಪೋಸ್ಟ್ ಖಾಲಿ ಇರತ್ತೆ. ಮೊದಲನೇದಾಗಿ ಬಸ್ ಡ್ರೈವರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ತಾಂತ್ರಿಕ ಹುದ್ದೆ ಖಾಲಿ ಇರತ್ತೆ. ಮೆಕ್ಯಾನಿಕಲ್ ಹುದ್ದೆ ಖಾಲಿ ಇರತ್ತೆ, ಹಾಗೂ ಇತರೆ ಹುದ್ದೆ ಕೂಡ ಖಾಲಿ ಇದೆ. ಒಂದು ಸರಿ ನೋಡ್ಕೊಳ್ಳಿ ನೋಟಿಫಿಕೇಶನ್ ನೋಡಿ. ಅಪ್ಲೈ ಲಿಂಕ್ ಅಂತ ತೆಳಗಡೆ ಡಿಸ್ಕ್ರಿಪ್ಷನ್ ಭಾಷಣ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಆರ್ಟಿಕಲ್ ಓಪನ್ ಆಗುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಂಡು ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಳಿ. ನೋಡ್ತಾ ಹತ್ರ ಈ ಒಂದು ಕಂಡಕ್ಟರ್ ಹುದ್ದೆಗೆ ಮತ್ತು ಡ್ರೈವರ್ ಹುದ್ದೆಗಳಿಗೆ ಏನು ಅನುಮತಿ ಇದೆಯಲ್ಲ, ಕಂಡಕ್ಟರ್ ಹುದ್ದೆಗೆ ಬೇರೆ ರೀತಿಯಲ್ಲಿ ಆಯ್ಕೆ ಪ್ರಕ್ರಿಯೆ ಇರತ್ತೆ, ಡ್ರೈವರ್ ಹುದ್ದೆಗೆ ಬೇರೆ ರೀತಿಯಲ್ಲಿ ಆಯ್ಕೆ ಪ್ರಕ್ರಿಯೆ ಇರತ್ತೆ. ನೋಡಿ, ಕಂಡಕ್ಟರ್ ಹುದ್ದೆಗೆ ಡ್ರೈವಿಂಗ್ ಬರ್ಲಿಲ್ಲ ಅಂದ್ರೂ ಕೂಡ ನೀವು ಸೆಲೆಕ್ಟ್ ಆಗಿ ಆಗ್ತೀರಾ. ಆದ್ರೆ ಡ್ರೈವರ್ ಹುದ್ದೆಗೆ ಆ ರೀತಿಯಾಗಿಲ್ಲ. ನಿಮಗೆ ಕಡ್ಡಾಯವಾಗಿ ಡ್ರೈವಿಂಗ್ ಹೊಂದಿರಲೇಬೇಕಾಗತ್ತೆ, ಕಡ್ಡಾಯವಾಗಿ ಡ್ರೈವಿಂಗ್ ಬರಲೇಬೇಕು. ಮತ್ತು ರಾಜ್ಯ ಸರ್ಕಾರದಿಂದ ಕೊಟ್ಟಿರುವಂತ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗತ್ತೆ, ಅಂದ್ರೆ DL ಬೇಕಾಗತ್ತೆ. 4 ವೀಲರ್ ಕರ್ತಂತ DL, RTO ನಿಂದ ಪಡೆದಂತ ಒಂದು DL ಬೇಕಾಗತ್ತೆ. ಡೂಪ್ಲಿಕೇಟ್ ತೆಗೆಸಿದ್ರೆ ನಡೆಯೋದಿಲ್ಲ, ಕಡ್ಡಾಯವಾಗಿ DL ಬೇಕಾಗತ್ತೆ. ಇನ್ನು ವಯೋಮಿತಿಗೆ ಬರೋದಾದ್ರೆ 2025ಕ್ಕೆ ಸಂಬಂಧಪಟ್ಟಂತೆ KSRTC ಇಲಾಖೆಗಳ ನೇಮಕಾತಿ ಪ್ರಕಾರ ಕನಿಷ್ಠ 18 ವರ್ಷ ಆಗಿರ್ಬೇಕಾಗತ್ತೆ. ಅವ್ರು ಖಾಯಮಾಗಿ 18 ವರ್ಷ ಕೆಳಗೆ ಕಟ್ತಾರೆ. ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಅದೇ ರೀತಿಯಾಗಿ ವಯೋಮಿತಿ ನಿಮಗೆ ಸ್ವಲ್ಪ ಸಡಿಲಿಕೆ ಕೂಡ ಇರಬಹುದು. 2025 ಇದಲ್ಲ, ಕೊನೆಯಲ್ಲಿ ತಿಳಿಸ್ಕೊಡ್ತಾನೆ ನೇಮಕಾತಿ ಯಾವ ರೀತಿಯಾಗಿ ಲೆಕ್ಕಾಚಾರ ಮಾಡ್ಕೊಂಡು ಅರ್ಜಿ ಸಲ್ಲಿಸ್ಬೇಕಂತ ವಯೋಮಿತಿಗಳು. ಅದೇ ರೀತಿಯಾಗಿ ಗರಿಷ್ಠ ವಯೋಮಿತಿ ಇದೆಲ್ಲ 35 ವರ್ಷ ತನಕ ಕೊಟ್ಟಿದ್ದಾರೆ. ಈ ಒಂದು 35 ವರ್ಷ ಲೆಕ್ಕಾಚಾರ ಮಾಡ್ಕೊಂಡು ಅಪ್ಲೈ ಮಾಡಿ. ವಯೋಮಿತಿ ಸಡಿಲಿಕೆ ಬರ್ಬೇಕಂದ್ರೆ ಇದಕ್ಕೆ ಮಾಜಿ ಸೈನಿಕರಿಗೆ 5 ವರ್ಷ ಇರತ್ತೆ.
ಅದ ನಂತರ OBC ಅಭ್ಯರ್ಥಿಗೆ 3 ವರ್ಷದ ತನಕ ವಯೋಮಿತಿ ಸಡಿಲಿಕ್ಕೆ ಇರುವಂತದ್ದು. SC ಅಭ್ಯರ್ಥಿಗೆ 5 ವರ್ಷ ಇರತ್ತೆ. ವಯೋಮಿತಿ ಕೂಡ ಹೆಚ್ಚಳ ಮಾಡಿದ್ದಾರೆ. ಇದೊಂದು ಖುಷಿಯ ವಿಚಾರ. ಸೆಲೆಕ್ಷನ್ ಪ್ರೊಸೆಸಿಂಗು ನಿಮ್ಗೆ ವೈದ್ಯಕೀಯ ಪರೀಕ್ಷೆ ಮುಖಾಂತರ ಆಯ್ಕೆ ಮಾಡ್ತಾರೆ. ದೈಹಿಕ ಪರೀಕ್ಷೆ ಇರತ್ತೆ. ಡ್ರೈವಿಂಗ್ ಪರಿಶೀಲನೆ ನಡೆಸ್ತಾರೆ. ನಿಮ್ಗೆ ಒಂದು ಡ್ರೈವಿಂಗ್ ಅಂದ್ರೆ ನಿಮ್ಗೆ ಕೈಯಲ್ಲಿ ಒಂದು RTO ಡ್ರೈವ್ ಎಲ್ಲ 2 ವೀಲರ್ದು ಅಥವಾ 4 ವೀಲರ್ದು ನೀವೇನಾದ್ರು DL ತೆಗ್ಸಕ್ ಹೋಗಿರ್ತಾರಲ್ಲ, ಅಲ್ಲಿ ನಿಮಗೆ ಕೇಳ್ತಾರೆ ಒಂದು ಡ್ರೈವಿಂಗ್ ಮಾಡೋದಕ್ಕೆ 4 ವೀಲರ್ ಏನಾದ್ರು DL ತೆಗ್ಸಕ್ ಹೋಗಿತ್ತಂದ್ರೆ ಅಲ್ಲಿ 4 ವೀಲರ್ ನಿಮ್ ಕೈಯಾಗ ಕಾರ್ ಕೊಡ್ತಾರೆ. ಅದನ್ನ ಸರಿಯಾಗಿ ಅಲ್ಲಿ ಕರೆಕ್ಟ್ ಆಗಿರುವಂತ ರೌಂಡ್ ಮಾರ್ಕ್ ಇರತ್ತೆ. ಈ ರೀತಿಯಾಗಿ ಇದರಲ್ಲಿ ತೆಗೆದುಕೊಂಡು ಹೋಗ್ಬೇಕಾಗತ್ತ. ಈ ರೀತಿಯಾಗಿ ಇರ್ತಂದ್ರೆ ಅದರಲ್ಲಿ ತೆಗೆದುಕೊಂಡು ಹೋಗ್ಬೇಕಾಗತ್ತ. ಸರಿಯಾಗಿ ಹೋಗಿ ಬಂದ್ರೆ ನಿಮಗೆ DL ಸಿಗತ್ತೆ ರಾಜ್ಯ ಸರ್ಕಾರದಿಂದ. ಏನಾದ್ರು ಅಚ್ಚ ಕಡೆ ಬರ್ಲಿಲ್ಲ ಅಂದ್ರೆ ನಿಮ್ಗೆ DL ಸಿಗೋದಿಲ್ಲ. ಅದೇ ರೀತಿಯಾಗಿ ಒಂದು ಡ್ರೈವಿಂಗ್ ಪರಿಶೀಲನೆ ನಡೆಸ್ತಾರೆ. ನಿಮ್ಮ ಕೈಯಲ್ಲಿ ಒಂದು ಬಸ್ ಕೊಡ್ತಾರೆ. ಆ ಒಂದು ಬಸ್ ಅನ್ನ ಕರೆಕ್ಟ್ ಆಗಿ ಒಂದು ಲಿಮಿಟ್ ಇಟ್ಟಿರ್ತಾರೆ. ಆ ಒಂದು ಲಿಮಿಟ್ ಅನ್ನ ಕ್ರಾಸ್ ಮಾಡ್ಕೊಂಡು ಸರಿಯಾಗಿ ತೆಗೆದುಕೊಂಡು ಬರ್ಬೇಕಾಗತ್ತೆ. ಆಮೇಲೆ ನಿಮ್ಗೆ ಈ ಒಂದು ಡ್ರೈವಿಂಗ್ ಹುದ್ದೆ ಕೊಡ್ತಾರೆ, ಹುದ್ದೆ ಸಿಗತ್ತೆ. ಇನ್ನು ಕೊನೆಯದಾಗಿ ಡಾಕ್ಯುಮೆಂಟ್ಸ್ ಕೂಡ ಪರಿಶೀಲನೆ ಮಾಡ್ತಾರೆ. ಆಗಲೇ ತೋರಿಸ್ಕೊಟ್ಟಿರುವಂತೆ ಒಂದು DL ಬೇಕಾಗತ್ತೆ ಡ್ರೈವಿಂಗ್ ದವರಿಗೆ. ಅದರ ನಂತರ ಒಂದು SSLC ಅಂಕಪಟ್ಟಿಗಳು, ಜಾತಿ ಪ್ರಮಾಣ ಪತ್ರ ಆಗ್ಬೋದು, ಆದಾಯ ಪ್ರಮಾಣ ಪತ್ರ ಆಗ್ಬೋದು, ಇದೆಲ್ಲ ಕೊಡ್ತಾರೆ. ಇದೆಲ್ಲ ಕೊಡ್ಬೇಕಾಗತ್ತೆ. ಅದ ನಂತರ ಸಂದರ್ಶನ, ಕೊನೆಯದಾಗಿ ಮೆರಿಟ್ ಪಟ್ಟಿ. ಈ ರೀತಿಯಾಗಿ ಆಯ್ಕೆ ಮಾಡ್ತಾರೆ. ಇದನ್ನ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಎಜುಕೇಶನ್ ಬರ್ಬೇಕಂದ್ರೆ ಮೊದಲಿಗೆ ತಿಳಿಸ್ಕೊಟ್ಟಿರುವಂತ SSLC ಪಾಸ್ ಆಗಿರ್ಬೇಕಾಗತ್ತೆ. ಇದು ಪಾಯಿಂಟ್ ನಂಬರ್ 1. ಎರಡನೇದಾಗಿ ದ್ವಿತೀಯ PUC ಪಾಸ್ ಆಗಿರ್ಬೇಕು. ಅದೇ ರೀತಿಯಾಗಿ ಇಲ್ಲಿ ITI ಕಂಪ್ಲೀಟ್ ಮಾಡಿದವ್ರು ಅಪ್ಲೈ ಮಾಡಿ, ಡಿಪ್ಲೊಮಾ ಪಾಸ್ ಆದವ್ರು ಅಪ್ಲೈ ಮಾಡಿ, ಡಿಗ್ರಿ ಕಂಪ್ಲೀಟ್ ಮಾಡಿದವ್ರಿಗೆ ಅವಕಾಶ ಇರತ್ತೆ, ಇಲ್ಲ ಅಂತಲ್ಲ. ಆದ್ರೆ ಆ ಒಂದು ಪೋಸ್ಟ್ಗೆ ಕನ್ವರ್ಟ್ ಆಗುವಂತ ಪೋಸ್ಟ್ ಇರೋದಿಲ್ಲ. ಅದಕ್ಕೆ ತಕ್ಕಂತೆ ಪೋಸ್ಟು, ಅದಕ್ಕೆ ತಕ್ಕಂತೆ ವಿದ್ಯಾರ್ಹತೆ ಸೇಮ್ ಆಗ್ಬೇಕಲ್ಲ. ಅಂತ ಪೋಸ್ಟ್ ಕರೆಯೋದಿಲ್ಲ ಈ ಒಂದು ಇಲಾಖೆಯಲ್ಲಿ. ಅತಿ ಹೆಚ್ಚು ಅಂದ್ರೆ ITI ಮತ್ತು 10ನೇ ಡಿಪ್ಲೊಮಾ ಇಷ್ಟೇ ಈ ಒಂದು ಇಲಾಖೆಯಲ್ಲಿ ಕರೆಯೋದು. ಅಪ್ಲಿಕೇಶನ್ ಫೀಸ್ ಏನಿದೆಯಲ್ಲ, ಪರಿಶಿಷ್ಟ ಜಾತಿ ಅದೇ ರೀತಿಯಾಗಿ ಈ ಒಂದು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗೆ 100 ರೂಪಾಯಿ ಇರತ್ತೆ. ಅದರ ಬಳಿಕ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 250 ರೂಪಾಯಿ ತನ ಪಾವತಿ ಮಾಡೋದಕ್ಕೆ ಅವಕಾಶ ಇರತ್ತೆ. ಅಪ್ಲಿಕೇಶನ್ ಲಿಂಕ್ ಏನಿದೆಯಲ್ಲ, ತೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದೇವೆ. ಅದನ್ನ ನೋಡ್ಕೊಂಡ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿನ ತಿಳ್ಕೊಂಡು ಆಮೇಲೆ ಅಪ್ಲೈ ಮಾಡಿದ್ರೆ ತುಂಬಾ ಅನುಕೂಲವಾದ. ಹಾಗೆ ಅಪ್ಲೈ ಮಾಡಕ್ ಹೋಗ್ಬೇಕು. ತುಂಬಾ ಜನ ಕೇಳ್ತಾರ, ಸರ್ ಅಪ್ಲಿಕೇಶನ್ ಅಪ್ಲೈ ಮಾಡುವಂತ ಡೇಟ್ ತಿಳಿಸಿ ಅಂತೇಳಿ. ಈಗ ಇಷ್ಟಿಷ್ಟು ಪೋಸ್ಟ್ ಖಾಲಿ ಇದಾವ ಅಂತ ತಿಳಿಸ್ಕೊಟ್ಟಿದ್ದಾರೆ ಅವರು ನೇಮಕಾತಿ ಪ್ರಕ್ರಿಯೆ ಮೂಲಕ. ಈಗ ಮುಂದಿನ ತಿಂಗಳಿಂದ ನಮ್ಗೆ ಅರ್ಜಿಗಳು ಪ್ರಾರಂಭ ಆಗಬಹುದು, ಅಥವಾ ಇದೇ ತಿಂಗಳು ಕೊನೆಯ ವಾರದಿಂದ ನಮ್ಗೆ ಅರ್ಜಿಗಳು ಪ್ರಾರಂಭ ಆಗಬಹುದು. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಇದೇ ತಿಂಗಳು ಕೊನೆಯ ವಾರ ಅಥವಾ ಮುಂದಿನ ತಿಂಗಳು ನಿಂದ ಅರ್ಜಿಗಳು ಪ್ರಾರಂಭ ಆಗತ್ತೆ. ಅಲ್ಲಿ ತನಕ ವೇಟ್ ಮಾಡಿ. ಇಷ್ಟು ದಿನ ವೇಟ್ ಮಾಡಿದ್ರ ಅಂದ್ಮೇಲೆ ಇನ್ನು ಕೆಲವು ದಿನ ವೇಟ್ ಮಾಡೋದಕ್ಕೆ ಅವಕಾಶ ಇರಲ್ವಾ. ಇನ್ನು ಕೊನೆಯ ದಿನಾಂಕ ಏನಿದೆಲ್ಲ, ಅರ್ಜಿ ಪ್ರಾರಂಭ ಆದ್ಮೇಲೆ 25 ದಿನಾನೋ ಅಥವಾ 21 ದಿನಾನೋ ಅಥವಾ 30 ದಿನಾನೋ ಟೈಮ್ ಕೊಟ್ಟಿರ್ತಾರೆ. ಅಷ್ಟೊಳಗಾಗಿ ಅಪ್ಲಿಕೇಶನ್ ಭರ್ತಿ ಮಾಡಬೇಕು. ಇಷ್ಟು ಮಾತ್ರ ಇದರ ಬಗ್ಗೆ ಮಾಹಿತಿ. ಸುಮಾರು 4 ರಿಂದ 5 ಸ್ಟೆಪ್ ಮುಖಾಂತರ ಅಪ್ಲೈ ಮಾಡ್ಬೇಕಾಗತ್ತೆ.